ದೇವರ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ಸಲ್ಲಿಸ್ತೀವಿ ಪ್ರೇರೆ. ಇವತ್ತಿನ ಸಂಡೇ ಆರಾಧನೆಗೆ ಯೇಸು ಕ್ರಿಸ್ತನ ಹೆಸರಲ್ಲಿ ನಿಮ್ಮನ್ನು ಸ್ವಾಗತ ಮಾಡ್ತೀವಿ ಪ್ರೇರೆ. ಹಾಲೆಲೂಯ. ಕರ್ತನಾದ ನಮ್ಮ ನಿರ್ಮಾಣಿಕನಾದ ದೇವರನ್ನು, ಹಾಲೆಲೂಯ, ನಮ್ಮ ನಿರ್ಮಾಣಿಕನಾದ ದೇವರನ್ನು ನಾವು ಸ್ತುತಿಸುವಂತರಾಗೋಣ, ನಾವು ಕೊಂಡಾಡುವಂತರಾಗೋಣ. ಇವತ್ತಿನ ಸಂಡೇ ಆರಾಧನೆಯಲ್ಲಿ ನಾವೆಲ್ಲರೂ ಜಾಯಿನ್ ಆಗಿ ನಾವು ಪರಿವಾರದೊಟ್ಟಿಗೆ ದೇವರನ್ನು ಕೊಂಡಾಡುವಂತರಾಗೋಣ ಪ್ರೇರೆ. ಹಾಲೆಲೂಯ. ಇವತ್ತಿನ ದಿನ ದೇವರು ಮಾಡಿದ ದಿನವಾಗಿದೆ. ಇದರಲ್ಲಿ ನಾವು ಸಂತೋಷ ಪಡಬೇಕಾಗಿದೆ ಪ್ರೇರೆ. ಹಾಲೆಲೂಯ. ದೇವರ ಅದ್ಭುತ ಮಾಡಿದ ಕಾರ್ಯಗಳನ್ನು ನೆನಪಿಸಿಕೊಳ್ಳಬೇಕಾಗಿದೆ. ದೇವರ ಉಪಕಾರಗಳನ್ನು ನೆನಪಿಸಿಕೊಳ್ಳಬೇಕಾಗಿದೆ ಪ್ರೇರೆ. ಹಾಲೆಲೂಯ. ಓ ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ನಾವು ಒಂದು ನಿಮಿಷ ನಾವು ಸ್ತೋತ್ರ ಸಲ್ಲಿಸುವಂತರಾಗೋಣ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಅದಾದ ಮೇಲೆ ನಾವು ಸ್ತುತಿ ಸ್ತೋತ್ರಗಳನ್ನು ಮಾಡುವಂತರಾಗೋಣ. ದೇವರಾದ ನಮ್ಮ ನಿರ್ಮಾಣಿಕನ ದೇವರನ್ನು ನಾವು ಕೊಂಡಾಡುವಂತರಾಗೋಣ ಪ್ರೇರೆ. ಹಾಲೆಲೂಯ. ಹಾಲೆಲೂಯ. ಓ ಯೇಸುವೇ, ನನಗೆ ಸ್ತೋತ್ರವಾಗಲಿ ಕರ್ತನೆ. ಹಾಲೆಲೂಯ. ಅಪ್ಪ ತಂದೆಯ ದೇವರೇ, ಇಡೀ ವಾರವೆಲ್ಲ ಸ್ವಾಮಿ ನಮ್ಮನ್ನು ಕೈದಿ ಕಾಪಾಡಿ ನೀನು ನಡೆಸಿದಕ್ಕಾಗಿ ನನಗೆ ವಂದನೆ ಸಲ್ಲಿಸ್ತೀವಿ ರಾಜನೇ. ಹಾಲೆಲೂಯ. ಓ ಇಮ್ಮಾನುವೇಲನೇ, ನಿತ್ಯನಾದ ತಂದೆ, ನಮ್ಮ ಜೊತೆಗಿರುವಾತನೇ, ನಮ್ಮನ್ನು ನಡೆಸುವಾತನೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೇರೆ. ಹಾಲೆಲೂಯ. 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 ಓ ನಾವೆಲ್ಲರೂ ಸಭೆಯಾಗಿ ನಿನಗೆ ವಂದನೆ ಸಲ್ಲಿಸ್ತೀವಿ ಕರ್ತನೆ. ಹೌದು ಕರ್ತನೆ. ಹಾಲೆಲೂಯ. ನಿನ್ನ ಮಹಿಮೆಗೂ ಘನತೆ ಗೌರವಕ್ಕೂ ನೀನು ಯೋಗ್ಯನಾಗಿದ್ದಿ ಸ್ವಾಮಿ. ಹಾಲೆಲೂಯ. ಇವತ್ತಿನ ಸಂಡೇ ಆರಾಧನೆ ಸ್ವಾಮಿನ ಆಶೀರ್ವಾದ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ ದೇವರೇ. ಹಾಲೆಲೂಯ. ಹಾಲೆಲೂಯ. ಓ ಉನ್ನತನೇ, ಮಹೋನ್ನತನೇ, ಓ ಹಾಲೆಲೂಯ, ಸ್ತೋತ್ರವಾಗಲಿ ಸ್ವಾಮಿ. ಹಾಲೆಲೂಯ. ಓ ಕರ್ತನೆ. ಹಾಲೆಲೂಯ. ನನಗೆ ಸ್ತೋತ್ರ. ಹಾಲೆಲೂಯ. ರಾಜಾದಿ ರಾಜನೇ, ನನಗೆ ಸ್ತೋತ್ರವಾಗಲಿ ಪ್ರೇ. ಹಾಲೆಲೂಯ. 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 ನಿನ್ನ ಪ್ರಸನ್ನತೆಯು ನಮ್ಮ ಮಧ್ಯದಲ್ಲಿ ನೆಲೆಗೊಳ್ಳಲಿ ಸ್ವಾಮಿ. ನಿನ್ನ ಪವಿತ್ರಾತ್ಮ ನಮ್ಮ ಮಧ್ಯದಲ್ಲಿ ಚಲಿಸಲಿ ಎಂಬುದಾಗಿ ನಾವು ಬೇಡಿಕೊಳ್ತೇವೆ. ಹಾಲೆಲೂಯ. ಹಾಲೆಲೂಯ. ಹೌದು ಕರ್ತನೆ. ನಮ್ಮ ಬಲದಿಂದಲ್ಲ ಸ್ವಾಮಿ, ನಮ್ಮ ಸಾಮರ್ಥ್ಯದಿಂದಲ್ಲ ದೇವರೇ, ನಿನ್ನ ಪವಿತ್ರ ಆತ್ಮದಿಂದ ಸ್ವಾಮಿ. ಹಾಲೆಲೂಯ. ನಾವು ನಡೆಸಲ್ಪಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ತಂದೆ ದೇವರೇ. ಹೌದು ಕರ್ತನೆ. ನಿನಗೆ ವಂದನೆ, 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 ವಂದನೆ. ಸೈನಾಧೀಶ್ವರನಾದ ಯೆಹೋವನೇ, ನನಗೆ ವಂದನೆ ಆಗಲಿ ಸ್ವಾಮಿ. ಹಾಲೆಲೂಯ. 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 ಓಂದರ ಶಿಕಿರೋದೋ ಸುಲುರುಮೋ ರಿಕಿ ಅಂದರೋ ಸುಲುರಿಯ ದರಬ ಓ ನಕುಸು ಕುತುರಿಯ ದರಬ ಓ ನಸುಲುರು ಆಸಿಕಿರಿಯ ರರಬ ಬಾಬಾ. ಓ ಮಹಿಮೆ ನನಗೆ, ಮಹಿಮೆ ನನಗೆ, ಘನತೆ ನನಗೆ ತಂದೆಯಾದ ದೇವರೇ, ಗೌರವ ನನಗೆ ಯೇಸುವೇ. ಹಾಲೆಲೂಯ. ಓ ಎಲ್ಲದಕ್ಕೂ ನೀನೇ ಯೋಗ್ಯನಾಗಿದೆ ದೇವರೇ. ಓ ನಮ್ಮ ಅಸ್ತಿವಾರ ನೀನಾಗಿದೆ ಕರ್ತನೆ. ಹಾಲೆಲೂಯ. ನಮ್ಮನ್ನು ಸ್ಥಿರಪಡಿಸುವವ ನೀನಾಗಿದೆ ಕರ್ತನೆ. ಓ ಇವತ್ತಿನ ದಿನದಲ್ಲಿ ನಿನಗೆ ವಂದನೆಗಳು, ಆರಾಧನೆಗಳು, ಸ್ತುತಿ ಸ್ತೋತ್ರಗಳ ಯಜ್ಞಗಳು ಸಮರ್ಪಿಸುತ್ತವೆ ದೇವರೇ. ಸ್ತೋತ್ರವಾಗಲಿ ದೇವರೇ. ಹಾಲೆಲೂಯ. ಓ ಹಾಲೆಲೂಯ. ಯೋಗ್ಯತಾ से बढ़ के दिया है अपनी दया से तूने मुझे. योग्यता से बढ़ के दिया है अपनी दया से तूने मुझे. मांगने से ज़्यादा मिला मुझे. आभारी हूँ प्रभु मैं. मांगने से ज़्यादा मिला मुझे. आभारी हूँ प्रभु मैं. धन्यवाद के साथ स्तुति गाऊंगा. हे यीशु मेरे खुदा. उपकार तेरे बेशुमार, कोटि कोटि स्तुति धन्यवाद. कोटि कोटि स्तुति धन्यवाद. ಹೌದು ಸ್ವಾಮಿ, ನಮ್ಮ ಯೋಗ್ಯತೆಗೆ ಮೀರಿ ನನ್ನನ್ನು ನಡೆಸಿದೆ
ನಮ್ಮ ಯೋಗ್ಯತೆಗೆ ಮೀರಿಯನ್ನು ಕೊಟ್ಟಿದ್ದೀವಿ ಸ್ವಾಮಿ. ಹಾಲೆಲೂಯ. ಅಪ್ಪ, ನಿನ್ನ ಕರುಣೆ ಸ್ವಾಮಿ. ಹಾಲೆಲೂಯ. ನಿನ್ನ ದಯೆಗೆ ನಾನು ಯೋಗ್ಯನಾಗಿದ್ದಿಲ್ಲ ದೇವರೇ, ಆದರೆ ಅಪ್ಪ ನನ್ನ ಆದರೂ ನನ್ನ ಮೇಲೆ ನಿನ್ನ ದಯೆ ಕೊಟ್ಟಿದ್ದೀವಿ ಸ್ವಾಮಿ. ನನ್ನ ಕೃಪೆ ಕೊಟ್ಟಿದ್ದೀವಿ ಸ್ವಾಮಿ. ಹಾಲೆಲೂಯ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ಕೊಟ್ಟಿದ್ದೀವಿ ಸ್ವಾಮಿ. ಹಾಲೆಲೂಯ. ಅದಕ್ಕಾಗಿ ನನಗೆ ಸ್ತೋತ್ರ ದೇವರೇ. ಇವತ್ತಿನ ಮುಂಜಾನೆ ಜಾವದ ಆರಾಧನೆ ದೇವರೇ, ಹಾಲೆಲೂಯ, ನನ್ನ ಆಶೀರ್ವಾದವಾಗಿ ನಡೆಸಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ. ಅಪ್ಪ, ನೋಡುವಂಥ ಪ್ರತಿಯೊಬ್ಬ ಜನರನ್ನು ನಿನ್ನ ಆಶೀರ್ವಾದ ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ದೇವರೇ. ಪ್ರತಿಯೊಬ್ಬರು ನನಗೆ ಆರೈಸುವ ಹಾಗೆ ಅವರ ಹೃದಯಗಳನ್ನು ಮುಟ್ಟು ಸ್ವಾಮಿ. ಹಾಲೆಲೂಯ. ಹೌದು ಕರ್ತನೆ. ಹಾಲು ಪ್ರತಿಯೊಂದು ಹೃದಯವನ್ನು ಸ್ವಾಮಿ ನಿನ್ನ ಪವಿತ್ರಾತ್ಮನ ವಶಕ್ಕೆ ಕೊಡ್ತೀವಿ ಯೇಸುವಿನ ನಾಮದಲ್ಲಿ ಕರ್ತನೆ. ಓ ಹಾಲೆಲೂಯ. ನಿನ್ನ ಪವಿತ್ರಾತ್ಮ ತುಂಬಿಸಿ ನಮ್ಮಲ್ಲಿ ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ. ಆಮೆನ್, 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 ಆಮೆನ್. ಹಾಲೆಲೂಯ, 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 ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೇರೆ. ನಾವು ರಾಜಾದಿ ರಾಜನ ಕರ್ತಾದಿ ಕರ್ತನನ್ನು ಆರಾಧಿಸುವಂತರಾಗೋಣ. ದೇವರು ನಮ್ಮನ್ನು ಎಲ್ಲದರಿಂದ ಬಿಡಿಸಿ ನಮ್ಮನ್ನು ಕಾಯ್ದಿದ್ದಾನೆ. ಅದಕ್ಕೆ ನಾವು ಕೊಂಡಾಡುವಂತರಾಗೋಣ, ಆತನಿಗೆ ಮಹಿಮೆಯನ್ನು ಪಡಿಸುವಂತರಾಗೋಣ. ಹಾಲೆಲೂಯ, ಹಾಲೆಲೂಯ. ಓ ದೇವರಿಗೆ ವಂದನೆ ಆಗಲಿ ಸ್ವಾಮಿಗೆ. ನಾವು ಆಜಾದಿ ಈ ಗೀತೆಯೊಟ್ಟಿಗೆ ನಾವು ವಂದನೆ ಸಲ್ಲಿಸುವಂತರಾಗೋಣ. ಯಾಕಂದರೆ ದೇವರು ಎಲ್ಲ ಪಾಪದ ಶಾಪದಿಂದ ಮರಣದಿಂದ ತಪ್ಪಿಸಿ ನಮ್ಮೆಲ್ಲರಿಗೆ ಆಜಾದಿಯನ್ನು ಕೊಟ್ಟಿದ್ದಾನೆ, ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಹಾಲೆಲೂಯ. ಸೊ ಅದಕ್ಕಾಗಿ ಆತನಿಗೆ ನಾವು ವಂದನೆ ಸಲ್ಲಿಸುವಂತರಾಗೋಣ. ನಾವು ಚಪ್ಪಾಳೆ ಹೊಡೆಯುತ್ತಾ, ನಾವು ಇದ್ದಂಥ ಸ್ಥಳದಲ್ಲಿ ಆತನಿಗೆ ನಾವು ಆನಂದ ಘೋಷ ಮಾಡುತ್ತಾ ಚಪ್ಪಾಳೆ ಹೊಡೆಯುತ್ತಾ ನಾವು ಆತನಿಗೆ ಧನ್ಯವಾದ ಹೇಳುತ್ತಾರಾಗೋಣ ಪ್ರೇರೆ. ಆಜಾದಿ, 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 ಆಜಾದಿ. ಯೇಸುವೇ
ಗುಲಾಮತನದಿಂದ ನಮ್ಮನ್ನು ಬಿಡಿಸಿದ್ದಾನೆ ಪ್ರೇರೆ. ಹಾಲೆಲೂಯ. ಈಗ ನೀವು ದಾಸರಾಗಿಲ್ಲ, ಈಗ ನೀವು ದೇವರ ಮಕ್ಕಳಾಗಿದ್ದೀರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಪ್ರೇರೆ. ಹಾಲೆಲೂಯ, ಹಾಲೆಲೂಯ. ಓ, ನೀವು ಕರೆಯಲ್ಪಟ್ಟವಲ್ಲ, ನೀವು ಆರಿಸಲ್ಪಟ್ಟವರಾಗಿದ್ದೀರಿ ಎಂಬುದಾಗಿ ಪ್ರೇರೆ. ಹಾಲೆಲೂಯ. ಓ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೇರೆ. ದೇವರು ನಮ್ಮ ಎಲ್ಲದರಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ಕಾಯುವಂತನಾಗಿದ್ದಾನೆ. ಪಾಪದ ಶಾಪದಿಂದ, ಲೋಕದ ಎಲ್ಲ ಕೆಟ್ಟತನದಿಂದ ನಮ್ಮನ್ನು ಕಾಪಾಡಿ ಬಿಡಿಸಿದ್ದಾನೆ ಪ್ರೇರೆ. ಹಾಲೆಲೂಯ. ಎಲ್ಲ ರೋಗದಿಂದ ಕೂಡ ಆತ ನಮ್ಮನ್ನು ಬಿಡಿಸಿದ್ದಾನೆ ಪ್ರೇರೆ. ಹಾಲೆಲೂಯ. ಅದಕ್ಕಾಗಿ ಸ್ತೋತ್ರವಾಗಲಿ ಕರ್ತನಿಗೆ. ನಾವು ಇನ್ನೊಂದು ಗೀತೆ ಒಟ್ಟಿಗೆ ಆತನಿಗೆ ವಂದನೆ ಸಲ್ಲಿಸುವಂತ ಆಗೋಣ ಪ್ರೇರೆ. ಹಾಲೆಲೂಯ. ಓ, ನಾವೆಲ್ಲ ಚಪ್ಪಾಳೆ ಹೊಡಿತಾ ಇದ್ದಂಥ ಸ್ಥಳದಲ್ಲಿ ನಾವು ಆನಂದ ಘೋಷ ಮಾಡುತ್ತಾ, ಕೈಗಳು ತಟ್ಟುತ್ತಾ ನಮ್ಮ ನಿರ್ಮಾಣಿಕರಾದ ಯೆಹೋವನನ್ನು ನಾವು ಕೊಂಡಾಡುವಂತರಾಗೋಣ ಪ್ರೇರೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಅಪ್ಪ, ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ, ನಿನ್ ಕರದಲ್ಲಿ ನಾನು ಜೇಡಿ ಮಣ್ಣಾಗಿರುವಾಗ, ಆ ಜೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿವೆ, ಆರಾಧಿವೆ.
ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮಗನ ಸ್ಥಾನವನ್ನೇ ಕೊಟ್ಟೆ. ತಪ್ಪಿ ಹೋದ ಮಗನಂತಿದ್ದೆ, ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮಗನ ಸ್ಥಾನವನ್ನೇ ಕೊಟ್ಟೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ನಿನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ನಿನ್ನ ಆರಾಧಿಪೆ. ಆರಾಧನೆ ನನ್ನೆಸಯ್ಯ, ಕೊಂಡಾಡುವೆ ನನ್ನೆಸಯ್ಯ. ಆರಾಧನೆ ನನ್ನೆಸಯ್ಯ, ಕೊಂಡಾಡುವೆ ನನ್ನೆಸಯ್ಯ. ಹಬ್ಬ ನಿತ್ಯರದಲ್ಲಿ ನಾನು ಚೇಡಿ ಮಣ್ಣಾಗಿರುವಾಗ, ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಐಕ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ನಿನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಓಹೋ ಆರಾಧಿಪೆ, ನಿನ್ನ ಆರಾಧಿಪೆ. ಆರಾಧನೆ ನನ್ನೆಸಯ್ಯ, ಕೊಂಡಾಡುವೆ ನನ್ನೆಸಯ್ಯ. ಎಲ್ಲ ಕರಗಳ ಎತ್ತೋಣ. ಆರಾಧನೆ ನನ್ನೆಸಯ್ಯ, ಕೊಂಡಾಡುವೆ ನನ್ನೆಸಯ್ಯ. ಎತ್ತೋಣ. ಆರಾಧನೆ ನನ್ನೆಸಯ್ಯ, ಕೊಂಡಾಡುವೆ ನನ್ನೆಸಯ್ಯ. ಆರಾಧನೆ ನನ್ನೆಸಯ್ಯ, ಕೊಂಡಾಡುವೆ ನನ್ನೆಸಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ, ನಿನ್ನ ಆರಾಧಿಪೆ. ಆರಾಧನೆ ನನ್ನೆಸಯ್ಯ, ಕೊಂಡಾಡುವೆ ನನ್ನೆಸಯ್ಯ. ಆರಾಧನೆ ನನ್ನೆಸಯ್ಯ, ಕೊಂಡಾಡುವೆ ನನ್ನೆಸಯ್ಯ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೇರೆ ಹಾಲೆಲೂಯಾ. ನಾವು ಮುಂದಿನ ಭಾಗಕ್ಕಾಗಿ ಹೋಗುವಂತರಾಗೋಣ. ನಮ್ಮ ಮಧ್ಯದಲ್ಲಿ ಸಿಸ್ಟರ್ ಪ್ರಮೋದಿನವರು, ಸಿಸ್ಟರ್ ಪ್ರಗತಿ ಅವರಿದ್ದಾರೆ. ಅವರು ದೇವರ ವಾಕ್ಯದ ಅರಿಕೆಯನ್ನು ಹೇಳುವಂತರಾಗಿದ್ದಾರೆ. ಅವರ ಹಿಂದೆ ನಾವು ಕೂಡ ನಂಬಿಕೆಯೊಟ್ಟಿಗೆ ನಾವು ಹೇಳುವಂತರಾಗೋಣ. ಪ್ರೇರೆ ಹಾಲೆಲೂಯಾ. Let us turn our Bibles to Ephesians chapter 2 verse 13. But now in Christ Jesus, who you once were far away, have been brought near by the blood of Christ. Now let us confess the word. But now in Christ Jesus, I, who once were far away, have been brought near by the blood of Christ. Amen. ಎಲ್ಲರೂ ಸತ್ಯವೇದವನ್ನು ತೆಗೆಯೋಣ. ಎಫೆಸದವರಿಗೆ 2ನೇ ಅಧ್ಯಾಯ 13ನೇ ವಚನ. ಈಗಲಾದರೋ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಕರಾದಿರಿ. ಇದನ್ನು ನಾವು ಎಲ್ಲರೂ ನಂಬಿಕೆಯೊಟ್ಟಿಗೆ ಅರಿಕೆ ಮಾಡೋಣ. ಈಗಲಾದರೋ ಮೊದಲು ದೂರವಾಗಿದ್ದ ನಾನು ಕ್ರಿಸ್ತ ಯೇಸುವನ್ನು ಸೇರಿದವನಾಗಿದ್ದು ಆತನ ರಕ್ತದ ಮೂಲಕ ಸಮಸ್ತನಾದೆನು. ಇನ್ನೊಂದು ಬಾರಿ ಈ ಒಂದು ವಾಕ್ಯವನ್ನು ನಾವು ನಂಬಿಕೆಯಿಂದ ಅರಿಕೆ ಮಾಡಿಕೊಳ್ಳೋಣ. ಈಗಲಾದರೂ ಮೊದಲು ದೂರವಾಗಿದ್ದ ನಾನು ಕ್ರಿಸ್ತ ಯೇಸುವನ್ನು ಸೇರಿದವನಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥನಾದೆನು. ಆಮೇನ್. ಪ್ರೇರೆ ದೇವರ ಕೊಟ್ಟ ಅರಿಕೆ ನೀವು ನಂಬಿಕೆಯೊಟ್ಟಿಗೆ ಮಾಡಿದರೆ ಎಂಬುದಾಗಿ ದೇವರು ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂತನಾಗಿದ್ದಾರೆ. ವಾಕ್ಯವನ್ನು ನೀವು ನಂಬುವಾಗ ದೇವರು ನಿಮ್ಮ ಜೀವಿತದಲ್ಲಿ ಖಂಡಿತವಾಗಿ ಆತನ ಕಾರ್ಯ ಮಾಡಿದ್ದಾನೆ. ಪ್ರೇರೆ ಹಾಲೆಲೂಯ.
ಆತನ ರಕ್ತದ ಮುಖಾಂತರ ನಾವೆಲ್ಲರೂ ನಾವು ಸಮೀಪವಾಗಿದ್ದೇವೆ, ದೇವರಿಗೆ ನಾವು ಸಮೀಪವಾಗಿದ್ದೇವೆ, ನಮ್ಮ ಮಕ್ಕಳಾಗಿದ್ದೇವೆ ಪ್ರೇರೆ. ಹಾಲೆಲೂಯ, ಸ್ತೋತ್ರವಾಗಲಿ. ನಾವು ಆರಾಧನೆ ಮಾಡೋಣ, ನಾವು ವಾಕ್ಯಕ್ಕಾಗಿ ನಮ್ಮ ಹೃದಯಗಳನ್ನು ಸಿದ್ಧಪಡಿಸುವಂತರಾಗೋಣ ಪ್ರೇರೆ. ಹಾಲೆಲೂಯ. ಎಲ್ಲರೂ ಸೇರಿ ಸೈನಾಧೀಶ್ವರನಾದ ಯೆಹೋವನನ್ನು ನಾವು ಕೊಂಡಾಡುವಂತರಾಗೋಣ ಪ್ರೇರೆ. ಆತನ ನಾಮವನ್ನು ಮಹಿಮೆ ಪಡಿಸುವಂತರಾಗೋಣ. ಮೇಲೆತ್ತೋಣ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಮಹಿಮೆ ಮಹತ್ವವೇ ನಿನ್ನನ್ನೇ ಆರಾಧಿಸುವೆ. ನನ್ನ ಜೀವಿತದೇ ನಿನ್ ಕೃಪೆ ನಿನಗಾಗಿಯೇ ನಾ ಜೀವಿಸುವೆ. ಮಹಿಮೆ ಮಹತ್ವವೇ ನಿನ್ನನ್ನೇ ಆರಾಧಿಸುವೆ ಆರಾಧಿಸುವೆ. ನನ್ನ ಜೀವಿತದಲ್ಲಿ ನಿನ್ ಕೃಪೆ ನಿನಗಾಗಿಯೇ ನಾ ಜೀವಿಸುವೆ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ಮಹಿಮೆ ಮಹತ್ವವೇ ನಿನ್ನನ್ನೇ ಆರಾಧಿಸುವೆ. ನನ್ನ ಜೀವಿತದಲ್ಲಿ ನಿನ್ ಕೃಪೆ ನಿನಗಾಗಿಯೇ ನಾ ಜೀವಿಸುವೆ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. You are high and lifted high, you are high and lifted high, you are high and lifted high. There is no one else like you. You are high and lifted high, you are high and lifted high, you are high and lifted high. There is no one else like you. ಹೌದು ಸ್ವಾಮಿ, ನಿನ್ನ ನಾಮ ಶ್ರೇಷ್ಠವಾಗಿದೆ ದೇವರೇ. ಓ ಹಾಲೆಲೂಯ. ನಿನ್ನ ನಾಮ ಎಲ್ಲ ನಾಮಕ್ಕಿಂತ ಶ್ರೇಷ್ಠವಾಗಿದೆ ಕರ್ತನೆ. ಓ ಆಕಾಶದ ಕೆಳಗೆ ಭೂಮಿಯ ಮೇಲೆ ಸ್ವಾಮಿ, ಓ ನಿನ್ನ ನಾಮವು ಶ್ರೇಷ್ಠವಾಗಿದೆ ದೇವರೇ. ನಿನ್ನ ಹಾಗೆ ಯಾರು ಇರಲಿಕ್ಕೆ ಸಾಧ್ಯವೇ ಇಲ್ಲ ಕರ್ತನೆ. ಓ ಹಾಲೆಲೂಯ. ನಿನ್ನ ನಾಮಕ್ಕೆ ಸಮಾನರು ಯಾರಿದ್ದಾರೆ ಸ್ವಾಮಿ? ಓ ಹಾಲೆಲೂಯ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ ಹಾಗೆ ಯಾರು ಇಲ್ಲ. ನಿನ್ನ ನಾಮ ಶ್ರೇಷ್ಠವು, ನಿನ್ನ ನಾಮ ಶ್ರೇಷ್ಠವು, ನಿನ್ನ
ಧನ್ಯವಾದ ಪರಮೇಶ್ವರ. ಹೌದು ಕರ್ತನೆ, ನಿನ್ನ ನಾಮಕ್ಕಾಗಿ ಸ್ತೋತ್ರ ಕರ್ತನೆ. ನಮ್ಮ ಜೀವಿತದಲ್ಲಿ ನಿನ್ನ ನಾಮವನ್ನು ಕೊಟ್ಟಿದ್ದಕ್ಕಾಗಿ ವಂದನೆ ಕರ್ತನೆ. ಓ ಮಹಿಮೆ ಅರಸನೆ, ಇಮಾನುವೇಲನೆ, ಹಾಲೆಲೂಯ, ನಿನಗೆ ಸ್ತೋತ್ರ ಸಲ್ಲಿಸುವೆ ದೇವರೇ. ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ ಸಲ್ಲಿಸುವಿ ಕರ್ತನೆ. ನಿನ್ನ ಪವಿತ್ರಾತ್ಮ ನಮ್ಮ ಮಧ್ಯದಲ್ಲಿ ಚಲಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುವಿ ಕರ್ತನೆ. ಹಾಲೆಲೂಯ. ಹೌದು ಕರ್ತನೆ, ನಮ್ಮ ನಿರ್ಮಾಣಿಕನಾದ ಯೆಹೋವನೇ, ನಾವು ನಿನ್ನಲ್ಲಿ ಹೆಚ್ಚಳ ಪಡ್ತೀವಿ ಕರ್ತನೆ. ನಿನ್ನ ನಾಮದಲ್ಲಿ ನಾವು ಹೆಚ್ಚಳ ಪಡ್ತೇವೆ ಸ್ವಾಮಿ. ಹಾಲೆಲೂಯ. ಹೌದು ಕರ್ತನೆ, ನಮ್ಮ ಬಲದಿಂದಲ್ಲ, ಸಾಮರ್ಥ್ಯದಿಂದಲ್ಲ ಕರ್ತನೆ, ನಿನ್ನ ಆತ್ಮದಿಂದಲೇ ಸ್ವಾಮಿ. ಹಾಲೆಲೂಯ. ನಾವು ಹೆಚ್ಚಳ ಪಡುವುದು ನಿನ್ನಲ್ಲೇ ಸ್ವಾಮಿ, ತಗ್ಗಿಸಿಕೊಳ್ಳುವುದು ನಿನ್ನಲ್ಲೇ ಕರ್ತನೆ. ಹಾಲೆಲೂಯ. ಅತಿ ಶ್ರೇಷ್ಠವಾದ ನಾಮಕ್ಕಾಗಿ ನಾವು ಬೇಡಿಕೊಳ್ತೇವೆ ಕರ್ತನೆ. ಓ ಹಾಲೆಲೂಯ, ಹಾಲೆಲೂಯ. ಓ ಮಹಿಮೆ, ಘನತೆ, ಗೌರವನಿಗೆ ಸಲ್ಲಿಸ್ತೀನಿ ಕರ್ತನೆ. ಮುಂದೆ ಬರುವ ಭಾಗವನ್ನು ಆಶೀರ್ವಾದ ಮಾಡು ಸ್ವಾಮಿ. ಹೇಳುವಂಥ ಸಭಾಪಾಲಕರನ್ನ ಆಶೀರ್ವಾದ ಮಾಡು ಕರ್ತನೆ. ನಿನ್ನ ಪವಿತ್ರಾತ್ಮ ಮುಖ ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ತಂದೆ ಆ ದೇವರೇ. ಹಾಲೆಲೂಯ. ಇರುವಾತನು ಇದ್ದಾತನು ಎಂದೆಂದಿಗೂ ಜೀವಿಸುವವನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿದೆ ತಂದೆಯಾದ ದೇವರೇ. ಆಮೇನ್, ಆಮೇನ್. ಹಾಲೆಲೂಯ. ನಾವು ವಾಕ್ಯವನ್ನು ನಾವು ಧ್ಯಾನ ಬಿಟ್ಟು ಕೇಳುವಂತರಾಗಿ ನಾವು ಪ್ರೇರೆ. ಆಮೇನ್. Praise the Lord. ಪ್ರೈಸ್ ದ ಲಾರ್ಡ್. I greet you in the name of Jesus Christ. ನಾನೆಲ್ಲರೂ ನಿಮಗೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸುತ್ತೇನೆ. Praise be to God that God has kept us for 5 months. ದೇವರಿಗೆ ಮಹಿಮೆ ಆಗಲಿ. ನಮ್ಮೆಲ್ಲರಿಗೂ 5 ತಿಂಗಳದವರೆಗೂ ದೇವರು ನಮಗೆ ಸುರಕ್ಷಿತವಾಗಿಟ್ಟಿದ್ದಾರೆ. He has protected for these 5 months. ಆತನು ನಮ್ಮೆಲ್ಲರನ್ನು ರಕ್ಷಿಸಿದ್ದಾನೆ 5 ತಿಂಗಳವರೆಗೂ. And He has given us the grace to enter on the 6th month of the first Sunday. ಆತನು ನಮಗೆ ಕೃಪೆಯನ್ನು ಕೊಟ್ಟಿದ್ದಾನೆ ಈ ಒಂದು 6ನೇ ತಿಂಗಳ ಸಂಡೆಯಲ್ಲಿ ಬರಲು. And in the Bible says that whenever we come to the presence of God, we should enter with a thanksgiving. ಸತ್ಯವೇದದಲ್ಲಿ ಹೇಳ್ತದೆ, ಯಾವಾಗೆಲ್ಲ ನಾವು ದೇವರ ಹತ್ತಿರ ಬರುತ್ತೀವೋ ನಾವು ಧನ್ಯವಾದಗಳೊಟ್ಟಿಗೆ ಬಂದರೆ ಹೃದಯದಿಂದ ಆತನಲ್ಲಿ ಬರಬೇಕೆಂದು. And in New Testament also it says, give thanks to God in all the circumstances. ಈ ಹೊಸ ಒಡಂಬಡಿಕೆಯಲ್ಲಿ, ಸತ್ಯವೇದದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತದೆ, ಎಲ್ಲ ಒಂದು ಪರಿಸ್ಥಿತಿಗಳಲ್ಲಿ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸಿರಿ ಎಂದು. And giving thanks, this is a will of God, the Bible says. ದೇವರಿಗೆ ಕೊಡಿರಿ, ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸಿರಿ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸಿರಿ, ಅದೇ ದೇವರ ಚಿತ್ತವಾಗಿದೆ ಎಂದು ಸತ್ಯವೇದ ಹೇಳ್ತದೆ. Give thanks to God always. ದೇವರಿಗೆ ಯಾವಾಗಲೂ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿರಿ. We are glad that we have joined together through online. ನಾವು ತುಂಬಾ ಸಂತೋಷವಾಗಿದ್ದೇನೆ. ನಾವೆಲ್ಲರೂ ಈ ಒಂದು ಆನ್ಲೈನ್ ಮುಖಾಂತರ ನಾವು ಜೊತೆಯಾಗಿದ್ದೇವೆ. God is good and His mercy endures forever. ದೇವರು ಒಳ್ಳೆಯವನು, ಆತನ ಕೃಪೆಯು ಯಾವಾಗಲೂ ನಿತ್ಯತ್ವಕ್ಕೂ ಇರುವಂತದಾಗಿದೆ. God is with us. ದೇವರು ನಮ್ಮೊಟ್ಟಿಗಿದ್ದಾರೆ. He is working behind us. ಅವರು ನಮ್ಮಲ್ಲಿ ಕೆಲಸ ಮಾಡುತ್ತಿದ್ದಾರೆ. And He is also working with us. ಅವರು ನಮ್ಮ ಜೊತೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. Today we are going to study on this subject called why this happened. ಇವತ್ತು ನಾವೊಂದು ಅಧ್ಯಯನ ಮಾಡಲಿಕ್ಕಿದ್ದೇವೆ ಈ ವಿಷಯದ ಬಗ್ಗೆ, ಇದು ಯಾಕೆ ಇದು ಆಯಿತೆಂದು. This is not a subject, this is a why this happened. This is a message title. ಇದು ಒಂದು ವಿಷಯ ಅಲ್ಲ, ಇದು ಒಂದು ಸಂದೇಶದ ಟೈಟಲ್ ಆಗಿರುವಂತದ್ದಾಗಿದೆ, ಯಾಕೆ ಇದು ಆಯಿತೆಂದು. Why this happened, answer or solution. ಯಾಕೆ ಇದು ಆಯಿತು, ಪರಿಹಾರವೋ ಉತ್ತರವೋ ಎಂದು. So many times in our life we think and we ask why this is happening with me. ಅನೇಕ ಬಾರಿ ನಾವು ಯೋಚಿಸುತ್ತೇವೆ, ಯಾಕೆ ಇದು ನನ್ನೊಟ್ಟಿಗೆ ಆಯಿತೆಂದು. And we try to find out the answer for that question. ನಾವು ಪ್ರಯತ್ನ ಪಡುತ್ತೇವೆ ಆ ಒಂದು ಕಷ್ಟದ ಸಮಯಕ್ಕೆ, ಆ ಒಂದು ದುರಂತ ಸಮಯಕ್ಕೆ ಯಾಕೆ ಇದು ಆಯಿತೆಂದು ಅದನ್ನು ತಿಳಿದುಕೊಳ್ಳಲು, ಅದರ ಒಂದು ಉತ್ತರ ತಿಳಿದುಕೊಳ್ಳಲು ನಾವು ಪ್ರಯತ್ನಿಸುತ್ತೇವೆ. And many of us have experienced the tragedies in our life, families. ನಾವೆಲ್ಲರೂ ಅನುಭವಿಸಿದ್ದೇವೆ, ನಮ್ಮೆಲ್ಲರ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಿದ್ದೇವೆ ಕಷ್ಟಗಳನ್ನು, ದುಃಖಗಳನ್ನು, ಸಂಕಟಗಳನ್ನು. And many times the first question we ask is why this happened to me. ನಾವು ಮೊದಲನೇದಾಗಿ ಇವೆಲ್ಲ ನಮ್ಮೊಟ್ಟಿಗೆ ಆದ ಮೇಲೆ ನಾವು ಕೇಳುತ್ತೇವೆ, ಇದು ಯಾಕೆ ನನಗಾಯಿತೆಂದು. Sometimes Christians also ask the question why this is happening in my life. ಕೆಲವೊಂದು ಸಾರಿ ಕ್ರೈಸ್ತರು ಕೂಡ ಕೇಳ್ತಾರೆ, ಇದು ಯಾಕೆ ನನ್ನ ಜೀವಿತದಲ್ಲಿ ಆಯಿತೆಂದು. Why did God let happen this? ಯಾಕೆ ದೇವರು ಇದನ್ನು ಅನುಮತಿಸಿದರು ಈ ದುರಂತ ನನ್ನ ಜೀವಿತದಲ್ಲಿ ನಡೆಯಲಿಕ್ಕೆ. What I am supposed to do now? ನಾನೇನು ಮಾಡಲಿ ಇದಕ್ಕೆ ನಾನು. What are the answers for these questions? ಇದಕ್ಕೆ ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ಉತ್ತರವೇನೆಂದು. Does God provide the answers in His word to these questions? ದೇವರು ಆತನ ವಾಕ್ಯಗಳ ಮುಖಾಂತರ ನಮಗೆ ಉತ್ತರ ಕೊಡಬಲ್ಲನ. So very quickly we are going to meditate on this.
on this message title, God called Why This Happened, we need answer or we need solution. ನಾವೆಲ್ಲರೂ ಈ ಒಂದು ವಿಷಯದ ಬಗ್ಗೆ ಅಧ್ಯಯನ ಮಾಡಲಿಕ್ಕಿದ್ದೇವೆ. ಏನಂತಂದ್ರೆ ಯಾಕೆ ಇದು ಆಯಿತು, ನಮಗೆ ಉತ್ತರ ಬೇಕೋ ಅಥವಾ ಪರಿಹಾರ ಬೇಕೋ ಎಂಬುದನ್ನು. Let us read from the John chapter 9 verse 1 to 5. ಯೋಹಾನ 9ನೇ ಅಧ್ಯಾಯ 1ರಿಂದ 5ನೇ ವಚನ. As Jesus passed by, he saw a man which was blind from his birth, and his disciples asked him, saying, Master, who did sin, this man or his parents, that he was born blind? Jesus answered, Neither hath this man sinned nor his parents, but that the works of God should be made manifest him. I must work the works of him that sent me while it is day. The night cometh when no man can work. As long as I am in the world, I am the light of the world. ಇಲ್ಲಿ ಸತ್ಯವೇದದಲ್ಲಿ ಯೇಸು ಹಾದು ಹೋಗುತ್ತಿದ್ದಾಗ ಹುಟ್ಟು ಕುರುಡನಾಗಿದ್ದ ಒಬ್ಬ ಮನುಷ್ಯನನ್ನು ಕಂಡನು. ಆತನ ಶಿಷ್ಯರು, ಗುರುವೇ, ಇವನು ಕುರುಡನಾಗಿ ಹುಟ್ಟಿರುವುದಕ್ಕೆ ಯಾರು ಪಾಪ ಮಾಡಿದರು, ಇವನೋ ಅಥವಾ ಇವನ ತಂದೆ ತಾಯಿಗಳು ಎಂದು ಆತನನ್ನು ಕೇಳಿದರು. ಯೇಸು, ಇವನಾಗಲಿ ಇವನ ತಂದೆ ತಾಯಿಗಳಾಗಲಿ ಪಾಪ ಮಾಡಲಿಲ್ಲ, ಆದರೆ ದೇವರ ಕ್ರಿಯೆಗಳು ಇವನಲ್ಲಿ ತೋರಿ ಬರುವುದಕ್ಕಾಗಿ ಹೀಗಾಯಿತು. ನನ್ನನ್ನು ಕಳುಹಿಸಿದಾತನ ಕ್ರಿಯೆಗಳನ್ನು ನಾವು ಹಗಲಿರುವಾಗಲೇ ಮಾಡಬೇಕು. ರಾತ್ರಿ ಬರುತ್ತದೆ, ಅದು ಬಂದಾಗ ಯಾರೂ ಕೆಲಸ ಮಾಡಲಾರರು. ನಾನು ಲೋಕದಲ್ಲಿರುವಾಗ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂದನು. Here in this passage, what is happening in this passage? ಈ ಒಂದು ಸಾರಾಂಶದಲ್ಲಿ ಏನಾಗುತ್ತಿದೆ ಅಂದರೆ, Jesus and disciples are leaving the temple. ಯೇಸು ಕ್ರಿಸ್ತನು ಮತ್ತು ಆತನ ಶಿಷ್ಯರು ಆ ಒಂದು ಮಂದಿರವನ್ನು ಬಿಟ್ಟು ಬರುತ್ತಿರುವಾಗ, And the Jews had threatened to stone him. ಯಹೂದ್ಯರು ಆತನ ಮೇಲೆ ಕಲ್ಲೆಸೆಯುವುದಕ್ಕೆ ಯೋಚಿಸುತ್ತಿರುವಾಗ, And as they were walking out of the temple, Jesus saw the blind man. ಅವರು ಆ ಒಂದು ಮಂದಿರದಿಂದ ಹೊರಗೆ ಬರುವಾಗ ಯೇಸು ಕ್ರಿಸ್ತನು ಒಬ್ಬ ಹುಟ್ಟು ಕುರುಡನನ್ನು ನೋಡಿದನು. As you see, Jesus' nature was always to help the people, deliver the people. ಯೇಸು ಕ್ರಿಸ್ತನ ಒಂದು ಸ್ವಭಾವವಾಗಿತ್ತು ಜನರಿಗೆ ಸಹಾಯ ಮಾಡುವುದು ಮತ್ತು ಅವರಿಗೆ ಬಂಧನದಿಂದ ಬಿಡಿಸುವುದು. Jesus had a very serious debate with the Pharisees. ಯೇಸು ಕ್ರಿಸ್ತನು ಆ ಒಂದು ಫರಿಸಾಯರೊಟ್ಟಿಗೆ ಒಂದು ತುಂಬಾ ಕಠಿಣವಾದ ಒಂದು ಸಂಭಾಷಣೆ ಆಯಿತು. The Jews, they picked up the stones to throw at him. ಆ ಎಲ್ಲ ಯಹೂದ್ಯರು ಒಂದು ಕಲ್ಲನ್ನು ತೆಗೆದುಕೊಂಡು ಯೇಸು ಕ್ರಿಸ್ತನನ್ನು ಹೊಡೆಯುವುದಕ್ಕೆ ನೋಡಿದರು. And in that situation, he is coming out of the temple. ಆ ಒಂದು ಪರಿಸ್ಥಿತಿಯಲ್ಲಿ ಯೇಸು ಕ್ರಿಸ್ತನು ಆ ಮಂದಿರದಿಂದ ಹೊರಗೆ ಬರುತ್ತಿದ್ದರು. And he saw one blind man. ಆತನು ಯೇಸು ಕ್ರಿಸ್ತನು ಒಬ್ಬ ಹುಟ್ಟು ಕುರುಡನನ್ನು ನೋಡಿದನು. I want to tell you one example. ನಾನು ನಿಮ್ಗೆಲ್ಲರಿಗೆ ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. One day one man was trying to save the scorpion which was in the water. ಒಂದು ದಿನ ಒಬ್ಬ ಮನುಷ್ಯನು ಆ ಒಂದು ನೀರಲ್ಲಿದ್ದ ಚೇಳನ್ನು ಬಚಾಯಿಸಲಿಕ್ಕೆ ಟ್ರೈ ಮಾಡಿದನು. And it was whenever he tries to pick that scorpion was biting him. ಯಾವಾಗ ಆ ಒಂದು ಚೇಳನ್ನು ಆತನು ನೀರಿನಿಂದ ತೆಗೆಯಲು ಪ್ರಯತ್ನ ಮಾಡುತ್ತಿದ್ದಾನೋ ಅವಾಗ ಆ ಒಂದು ಚೇಳು ಅವನಿಗೆ ಕಚ್ಚುತ್ತಿತ್ತು. Again and again he was doing the same thing. ಮತ್ತೆ ಆತನು ಅದೇ ಕೆಲಸವನ್ನು ಮಾಡುತ್ತಿದ್ದನು. Every time he tried to pick it, the scorpion was biting him. ಎಲ್ಲಾ ಸಮಯದಲ್ಲೂ ಆತನು ಯಾವಾಗ ನೀರಿನಿಂದ ಆ ಚೇಳನ್ನು ತೆಗೆಯಲಿಕ್ಕೆ ಪ್ರಯತ್ನ ಮಾಡ್ತಾನೋ ಆ ಸಮಯದಲ್ಲೆಲ್ಲ ಆ ಒಂದು ಪ್ರಯತ್ನ ಮಾಡುವಾಗಲೆಲ್ಲ ಅದು ಕಚ್ಚುತ್ತಿತ್ತು. And one man saw what that man is doing. ಒಬ್ಬನು ನೋಡಿದನು ಏನು ಆತನು ಮಾಡುತ್ತಿದ್ದಾನೆಂದು. And he came and asked to that man, do you know that the nature of scorpion is to bite? ನಿನಗೆ ಗೊತ್ತಾ ಆ ಒಂದು ಚೇಳಿನ ಸ್ವಭಾವ ಕಚ್ಚುವುದಾಗಿದೆ. Then why are you trying to pick it and save that life? ಆತನು ಆ ಮನುಷ್ಯನಿಗೆ ಕೇಳ್ತಾನೆ, ನೀನು ಯಾಕೆ ಅದನ್ನ ನೀರಿಂದ ತೆಗೆದು ಅದರ ಒಂದು ಜೀವವನ್ನು ಉಳಿಸಲಿಕ್ಕೆ ಪ್ರಯತ್ನ ಪಡುತ್ತಿದ್ದೀ ಎಂದು. And this man answered to him, yes, ಈತನು ಆ ಮನುಷ್ಯನಿಗೆ ಹೇಳುತ್ತಾ ಉತ್ತರ ಕೊಡ್ತಾರೆ, I know that the scorpion nature it has to bite, but my nature is to save it. ನನಗೆ ಗೊತ್ತು ಚೇಳಿನ ಒಂದು ಸ್ವಭಾವವಾಗಿದೆ, ಅದು ಕಚ್ಚುವುದು ಅದರ ಸ್ವಭಾವವಾಗಿದೆ, ಆದರೆ ನನ್ನ ಸ್ವಭಾವ ಅದನ್ನು ಉಳಿಸುವುದಾಗಿದೆ. Let it continue with that his nature.
ಅದಕ್ಕೆ ಅದರ ಒಂದು ಸ್ವಭಾವದಿಂದಲೇ ಇರಬಹುದು. I will continue with my nature. ನಾನು ನನ್ನ ಸ್ವಭಾವದಿಂದ ಮುಂದುವರಿಯುತ್ತೇನೆ. And Jesus also having the same nature, he was having a serious debate with the Pharisees. ಯೇಸು ಕ್ರಿಸ್ತನು ಕೂಡ ಅದೇ ರೀತಿಯಾದ ಸ್ವಭಾವವಿತ್ತು. ಆತನ ಒಂದು ಗಂಭೀರವಾದ ಒಂದು ಸಂಘರ್ಷಣೆ ಆಯಿತು ಯಹೂದರೊಟ್ಟಿಗೆ. No matter people condemned him, rejected him, ಅದು ಏನೂ ಆಗಲಿಲ್ಲ. ಜನರು ಆತನಿಗೆ ತಿರಸ್ಕರಿಸಿದರು ಮತ್ತು ಆತನಿಗೆ ಬಹಿಷ್ಕರಿಸಿದರು. still Jesus heals the people, still Jesus loves the people. ಯೇಸು ಕ್ರಿಸ್ತನು ಆದರೂ ಕೂಡ ಯೇಸು ಕ್ರಿಸ್ತನು ಜನರಿಗೆ ಸ್ವಸ್ಥಪಡಿಸುತ್ತಾರೆ. ಯೇಸು ಕ್ರಿಸ್ತನು ಜನರಿಗೆ ಪ್ರೀತಿಸುತ್ತಾರೆ. Because his nature is to love people and save them. ಯಾಕಂದರೆ ಆತನ ಸ್ವಭಾವವಾಗಿದೆ ಜನರನ್ನು ಪ್ರೀತಿಸುವುದು, ಜನರನ್ನು ರಕ್ಷಿಸುವುದು. And in this passage we read that Jesus saw the blind man. ಈ ಒಂದು ಸಾರಾಂಶದಲ್ಲಿ ನೋಡುತ್ತೇವೆ, ಯೇಸು ಕ್ರಿಸ್ತನು ಆ ಒಂದು ಹುಟ್ಟು ಕುರುಡನನ್ನು ನೋಡಿದನು. And his disciples is asking why this happened to him. ಆತನ ಶಿಷ್ಯರು ಕೇಳುತ್ತಿದ್ದರೆ ಯಾಕೆ ಇದು ಆಯಿತೆಂದು. Why he is born blind. ಯಾಕೆ ಆತನು ಹುಟ್ಟು ಕುರುಡನಾಗಿ ಹುಟ್ಟಿದನು. Whether he has sinned or his father or mother has sinned. ಆತನ ತಂದೆ ತಾಯಿಗಳು ಪಾಪ ಮಾಡಿದರೋ ಅಥವಾ ಈತನು ಪಾಪ ಮಾಡಿದನೋ ಆತನು ಹುಟ್ಟು ಕುರುಡನಾಗಿ ಹುಟ್ಟಲಿಕ್ಕೆ. And Jesus says that neither he has sinned nor his parents have sinned. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ ಈತನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ಆತನು ಕೂಡ ಪಾಪ ಮಾಡಲಿಲ್ಲ ಎಂದು. That means Jesus is not saying that they are not sinners. ಇದರ ಅರ್ಥ ಯೇಸು ಕ್ರಿಸ್ತನು ಹೀಗೆ ಹೇಳಲಿಲ್ಲ ಅವರು ಪಾಪಿಗಳಲ್ಲ ಎಂದು. Jesus was saying that there was no specific sin that caused him to born blind. ಯೇಸು ಕ್ರಿಸ್ತನು ಹೀಗೆ ಹೇಳಿದರು, ಅಲ್ಲಿ ಒಂದು ನಿರ್ದಿಷ್ಟವಾದ ಪಾಪವಿಲ್ಲ, ಅದು ಕಾರಣವಾಗಿದೆ ಆತನು ಹುಟ್ಟು ಕುರುಡನಾಗಿ ಹುಟ್ಟಲು. And the disciples were assuming that maybe his sin or his parents have sinned, that's why he is born blind. ಇಲ್ಲಿ ಶಿಷ್ಯರು ಊಹೆ ಮಾಡಿಕೊಳ್ಳುತ್ತಿದ್ದರು, ಆತನ ತಂದೆ ತಾಯಿಗಳು ಪಾಪ ಮಾಡಿರಬಹುದು ಅಥವಾ ಅವನೇ ಪಾಪ ಮಾಡಿರಬಹುದು, ಅದಕ್ಕೆ ಆತನು ಹುಟ್ಟು ಕುರುಡನಾಗಿ ಹುಟ್ಟಿದ್ದಾನೆಂದು. How this relate to our situations today? ಹೇಗೆ ಇದು ನಮ್ಮ ಒಂದು ಪರಿಸ್ಥಿತಿಗೆ ಸಂಬಂಧಕರವಾಗಿದೆ. When we see tragedies in our life, around our life, ಯಾವಾಗ ನಾವು ಕಷ್ಟಗಳನ್ನು, ದುಃಖಗಳನ್ನು, ದುರಂತಗಳನ್ನು ನಮ್ಮ ಸುತ್ತಮುತ್ತಲು ನೋಡ್ತೇವೆ, ನಮ್ಮ ಜೀವಿತದಲ್ಲಿ ನೋಡ್ತೇವೆ, we start thinking in our mind there has to be some explanation for it. ನಾವು ಯೋಚನೆ ಮಾಡ್ತೇವೆ ಇದಕ್ಕೆ ಏನಾದ್ರೂ ಒಂದು ವಿವರಣೆ ಇರಬಹುದು. There should be any reason, that's why I am suffering. We think like that. ನಾವು ಯೋಚನೆ ಮಾಡ್ತೇವೆ ಇದಕ್ಕೆ ಏನಾದ್ರೂ ಒಂದು ಕಾರಣವಿರಬಹುದು, ಅದಕ್ಕೆ ನಾವು ಈ ಒಂದು ಕಷ್ಟಗಳಿಂದ ಸಂಕಷ್ಟಗಳಿಂದ ಹೋಗ್ತಿದ್ದೇವೆ. And we start searching for the reasons. ನಾವು ಪ್ರಯತ್ನ ಮಾಡ್ತೇವೆ, ನಾವು ಒಂದು ಕಾರಣಗಳನ್ನು ಹುಡುಕಾಡಲು ಶುರು ಮಾಡ್ತೇವೆ. And we think something I have did, that's why it is happening like that. ನಾವು ಯೋಚನೆ ಮಾಡ್ತೇವೆ ನಾನು ಏನೋ ಮಾಡಿದ್ದೇನೆ ಅದಕ್ಕಾಗಿ ಇದು ನನ್ನೊತ್ತಿಗೆ ಆಗಿದೆ ಎಂದು. And sometimes we think if only I have done this or I would have not done that. We think like that. ನಾವು ಯೋಚನೆ ಮಾಡ್ತೀವಿ ನಾನು ಇದು ಮಾಡಿದ್ರೆ ಆಗಿತ್ತೇನೋ, ನಾನು ಅದು ಮಾಡಬಾರ್ದಾಗಿತ್ತು, ಅದಕ್ಕೆ ಈ ಒಂದು ದುರಂತ ನನಗೆ ಆಯ್ತೆಂದು. We try to find someone or some place to blame that situation. ನಾವು ಪ್ರಯತ್ನ ಮಾಡ್ತೇವೆ, ಯಾರನ್ನಾದ್ರೂ ಹುಡುಕುತ್ತೇವೆ, ಯಾರ ಮೇಲಾದ್ರೂ ಈ ಒಂದು ದೂರ ಹಾಕಲು. Sometimes we put the blame on God because God is God. Why he is allowing this to happen? ನಾವು ಕೆಲವೊಂದು ಸಾರಿ ನಾವು ದೇವರನ್ನೇ ದೂಷಿಸುತ್ತೇವೆ, ಈ ಒಂದು ದುರಂತ, ಈ ಕಷ್ಟ ದುಃಖ ನಮಗೆ ಏಕೆ ಆಗುತ್ತಿದೆ ಎಂದು. How Jesus answered that question? ಹೇಗೆ ಯೇಸು ಕ್ರಿಸ್ತನು ಈ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟರು. He said neither his sin nor parents' sin that has not caused the born to blind. ಆತನು ಹೇಳ್ತಾನೆ ಈತನ ತಂದೆ ತಾಯಿಗಳು ಪಾಪ ಮಾಡಲಿಲ್ಲ, ಈತನು ಪಾಪ ಮಾಡಲಿಲ್ಲ ಆತನು ಹುಟ್ಟು ಕುರುಡನಾಗುವುದಕ್ಕೆ. Really the reason for his blindness was not relevant at this time. ಈ ಒಂದು ಆತನು ಹುಟ್ಟು ಕುರುಡನ್ ಆಗಿದ್ದಾನೋ ಇಲ್ವೋ ಅನ್ನೋ ಉತ್ತರ ಹುಡುಕುವುದು ಮುಖ್ಯವಲ್ಲ. ಈ ಒಂದು ಸಮಯದಲ್ಲಿ he was blind. ಆತನು ಕುರುಡನಾಗಿದ್ದನು. Answering questions would not solve the fact. ಆತನು ಏಕೆ ಕುರುಡನಾಗಿದ್ದಾನೆ ಎಂದು ಉತ್ತರ ಕೊಡುವುದು ಈ ಒಂದು ಸಮಸ್ಯೆಗೆ ಪರಿಹಾರವಲ್ಲ. But one thing Jesus said that it would provide God an opportunity to reveal himself. ಇಲ್ಲಿ ಒಂದು ವಿಷಯ ಯೇಸು ಕ್ರಿಸ್ತನು ಶಿಷ್ಯರಿಗೆ ಹೇಳ್ತಾರೆ, ಇದು ಒಂದು ವೇ ಆಗಿದೆ, ಒಂದು ಮಾರ್ಗವಾಗಿದೆ ದೇವರು ತನ್ನನ್ನು ತಾನೇ ಪ್ರಕಟಿಸಿಕೊಳ್ಳುವುದಕ್ಕೆ. Whatever the reason might be this for a tragedy, ಈ ಏನೇ ಕಾರಣವಿರಲಿ, ಈ ಒಂದು ದುರಂತಕ್ಕಾಗಿ, ಈ ಒಂದು ಕಷ್ಟಗಳಿಗಾಗಿ God was about to use it for his glory. ದೇವರು ಆತನ ಮಹಿಮೆಗಾಗಿ ಅದನ್ನು ಉಪಯೋಗಿಸಿಕೊಳ್ಳುವಂತನಾಗಿದ್ದಾನೆ. Why does these tragedies happen in our lives and the lives of others? ಏಕೆ ಈ ಒಂದು ಕಷ್ಟಗಳು, ದುರಂತಗಳು ನಮ್ಮ ಜೀವಿತದಲ್ಲಿ ಆಗ್ತವೆ ಮತ್ತು ಇತರರ ಜೀವಿತದಲ್ಲಿ ಆಗ್ತವೆ? To be honest, the question why may never be answered this side of heaven.
ಈ ಒಂದು ಪ್ರಾಮಾಣಿಕವಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಹೇಳಬೇಕಂದ್ರೆ ಈ ಒಂದು ಲೋಕದಲ್ಲಿ ಇದಕ್ಕೆ ಉತ್ತರ ಸಿಗುವುದಿಲ್ಲ. But question is not really relevant because what has happened, nothing can be changed. ಇದು ಒಂದು ಉತ್ತರ ಹುಡುಕುವುದು ಅಲ್ಲ. ಈ ಒಂದು ಜೀವಿತದಲ್ಲಿ ನಮ್ಮ ಈ ಒಂದು ಲೋಕದಲ್ಲಿ ಆಗಿತ್ತು, ಆಗಿ ಹೋಯಿತು. But we can know that God will use the tragedies to reveal himself and glorify his name. ನಮಗೆ ಗೊತ್ತಿದೆ, ನಮಗೆ ನಂಬಿಕೆ ಇರಬೇಕಾಗಿದೆ, ದೇವರು ನಮ್ಮ ಜೀವಿತದಲ್ಲಿ ನಡೆಯುವ ಕಷ್ಟಗಳನ್ನು, ದುರಂತಗಳನ್ನು ಒಂದು ಒಳ್ಳೆಯ ಕೆಲಸಕ್ಕಾಗಿ ಆತನನ್ನು ಪ್ರಕಟಿಸಿಕೊಳ್ಳಲು ಉಪಯೋಗಿಸುತ್ತಾನೆಂದು. And the result of this blindness was that people saw Jesus as the Son of God. ಈ ಒಂದು ಕುರುಡನ ಒಂದು ಪರಿಣಾಮವೇನಾಗಿದೆ ಅಂತಂತಂದ್ರೆ ಜನರು ಯೇಸು ಕ್ರಿಸ್ತನನ್ನು ನೋಡಿದರು, ಆತನೇ ದೇವರ ಮಗನೆಂದು. How many times we have seen that people when they are in tragedy come to God. ಎಷ್ಟೋ ಸಾರಿ ನಾವು ನೋಡಿದ್ದೇವೆ, ಯಾವಾಗ ಜನರು ಕಷ್ಟದಲ್ಲಿರ್ತಾರೆ, ಸಂಕಟದಲ್ಲಿರ್ತಾರೆ, ಆವಾಗ ದೇವರ ಬಳಿಯಲ್ಲಿ ಬರ್ತಾರೆ. How many times we have seen God leading people through the tragedy and giving them miraculous solution. ಎಷ್ಟೋ ಸಾರಿ ನಾವು ನೋಡಿದ್ದೇವೆ, ತಂದೆ ದೇವರು ಆ ಒಂದು ದುರಂತಗಳನ್ನು ಉಪಯೋಗಿಸಿಕೊಂಡು ಆ ಒಂದು ಅದ್ಭುತಗಳನ್ನು ಮಾಡುವುದನ್ನು. Today I can't answer the question why this happened. ನಾನು ಅದಕ್ಕೆ ಉತ್ತರ ಹೇಳಲಿಕ್ಕಾಗುವುದಿಲ್ಲ, ಯಾಕೆ ಈ ದುರಂತ ಆಯಿತು, ಯಾಕೆ ಈ ಕಷ್ಟ ನಿಮ್ಮ ಜೀವಿತದಲ್ಲಿ ಬಂತೆಂದು. But I can assure you that ನಾನು ನಿಮಗೆ ಭರವಸೆ ಕೊಡಬಹುದು, God is working and he will be glorified. ದೇವರು ಕೆಲಸ ಮಾಡುತ್ತಾರೆ ಮತ್ತು ನಾವು ಆತನ ಮಹಿಮೆಯನ್ನು ನೋಡುತ್ತೇವೆ. Many times we may not know the answer for the question. ಕೆಲವೊಂದು ಸಾರಿ ನಮಗೆ ಆ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದಿರಬಹುದು. Instead of knowing the question, we need to come to the solution who gives the solution. ಆ ಒಂದು ಪ್ರಶ್ನೆಯ ಹಿಂದೆ ಹೋಗುವ ಬದಲು ನಾವು ಉತ್ತರದ ಹಿಂದೆ ಹೋಗುವುದು ಒಂದು ಉತ್ತಮವಾಗಿದೆ. And in the Bible we will see how in the tragedy people reacted. ನಾವು ಸತ್ಯವೇದದಲ್ಲಿ ನೋಡ್ತೇವೆ ಹೇಗೆ ಕಷ್ಟಗಳಿಗೆ, ದುರಂತಗಳಿಗೆ ಜನರು ಪ್ರತಿಕ್ರಿಯೆ ಕೊಟ್ಟರೆಂದು. In the Acts chapter in Acts book of Acts chapter 12 verse 1 to 5. ಅಪೊಸ್ತಲರು ಬರೆದ ಕೃತ್ಯಗಳು 12ನೇ ಅಧ್ಯಾಯ 1 ರಿಂದ 5 ನಾವು ನೋಡುತ್ತೇವೆ. We will read that passage and we will continue in the word. ನಾವು ಅದನ್ನು ಓದಿಕೊಳ್ಳೋಣ. Acts chapter 12 verse 1 to 5. ಅಪೊಸ್ತಲರು ಬರೆದ ಕೃತ್ಯಗಳು 12ನೇ ಅಧ್ಯಾಯ 1 ರಿಂದ 5ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. We will read this verse and we will get into the word. Now about that time Herod the king stretched forth his hand to vex certain of the church, and he killed James the brother of John with a sword. And because he saw it pleased the Jews, he proceeded further to take Peter also. And when he had apprehended him, he put him in prison and delivered him to 4 quaternions of soldiers to keep him, intending after Easter to bring him forth to the people. Peter therefore was kept in prison, but prayer was made without ceasing of the church unto God for him. ಆ ಸಮಯದಲ್ಲೇ ಅರಸನಾದ ಹೆರೋದನು ಸಭೆಯವರಲ್ಲಿ ಕೆಲವರನ್ನು ಹಿಂಸೆ ಪಡಿಸುವುದಕ್ಕೆ ಕೈ ಹಾಕಿದನು. ಯೋಹಾನನ ಅಣ್ಣನಾದ ಯಾಕೋಬನನ್ನು ಕತ್ತಿಯಿಂದ ಕೊಲ್ಲಿಸಿದನು. ಇದು ಯಹೂದರಿಗೆ ಮೆಚ್ಚುಗೆಯಾಗಿದೆ ಎಂದು ತಿಳಿದು ಅಷ್ಟಕ್ಕೆ ನಿಲ್ಲದೆ ಪೇತ್ರನನ್ನು ಬಂಧಿಸಿದನು. ಆ ಕಾಲದಲ್ಲಿ ಪಸ್ಕ ಹಬ್ಬ ಅಂದರೆ ಹುಳಿ ಇಲ್ಲದ ರೊಟ್ಟಿಯ ಹಬ್ಬ ನಡೆಯುತ್ತಿತ್ತು. ಅವನನ್ನು ಪಸ್ಕ ಹಬ್ಬವಾದ ಮೇಲೆ ಜನರ ಮುಂದೆ ತರಿಸಬೇಕೆಂಬ ಯೋಚನೆಯಿಂದ ಸೆರೆಯಲ್ಲಿ ಹಾಕಿಸಿ ಅವನನ್ನು ಕಾಯಲಿಕ್ಕೆ 4 ಸಿಪಾಯಿಗಳಿದ್ದ 4 ಗುಂಪುಗಳ ವಶಕ್ಕೆ ಕೊಟ್ಟನು. ಪೇತ್ರನು ಸೆರೆಮನೆಯೊಳಗೆ ಕಾವಲಲ್ಲಿದ್ದಾಗ ಸಭೆಯವರು ಅವನಿಗೋಸ್ಕರ ಆಸಕ್ತಿಯಿಂದ ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದರು. This passage take place several years after the ascension of Jesus. ಈ ಒಂದು ಸಾರಾಂಶದ ಘಟನೆ ದೇವರು ಮೇಲೆತ್ತಲ್ಪಟ್ಟದ ಯೇಸು ಕ್ರಿಸ್ತನು ಪರಲೋಕಕ್ಕೆ ಮೇಲೆತ್ತಲ್ಪಟ್ಟದಾದ್ಮೇಲೆ ಅನೇಕ ಬಾರಿ ನಡೆಯಿತು. And the church had been through some hard times. ಸಭೆ ಅನೇಕ ಕಷ್ಟಗಳ ಮೂಲಕ ಹೋಯಿತು. But it was growing and flourishing. ಮತ್ತು ಇದು ಬೆಳೆಯುತ್ತಾ ಇತ್ತು, ವಿಸ್ತರಿಸುತ್ತಾ ಇತ್ತು. And now Herod decides to put an end to this Jesus and church. ಇಲ್ಲಿ ಹೆರೋದನು ಯೋಚಿಸುತ್ತಾನೆ, ಈ ಒಂದು ಸಭೆಗೆ ಮತ್ತು ಒಂದು ಕ್ರಿಸ್ತನಿಗೆ ಸಭೆಯ ಕಾರ್ಯಗಳಿಗೆ ಎಲ್ಲದಕ್ಕೂ ಮುಕ್ತಾಯ ಹಾಡಬೇಕೆಂದು. So he arrested the apostle James and has him executed.
ಮತ್ತೆ ಇಲ್ಲಿ ಹೆರೋದನು ಈ ಅಪೊಸ್ತಲನಾದ ಯಾಕೋಬನಿಗೆ ಬಂಧನದಲ್ಲಿಡ್ತಾನೆ ಮತ್ತು ಆತನಿಗೆ ಮರಣದಂಡನೆಯನ್ನು ಕೊಡ್ತಾನೆ. Jesus was one of the three main leaders of the church and in the early church. ಆತನು ಒಬ್ಬ ಮೂರು ಮುಖ್ಯ ನಾಯಕರಲ್ಲಿ ಒಬ್ಬನಾಗಿದ್ದನು ಮತ್ತೆ ಆದಿಯಲ್ಲಿದ್ದ ಸಭೆಯಲ್ಲಿ ಒಬ್ಬನಾಗಿದ್ದನು. The young struggling church had lost one of their best leaders. ಒಂದು ಸಭೆ ಅವದು ಉತ್ತಮವಾದ ನಾಯಕನನ್ನು ಕಳೆದುಕೊಂಡಿತು. The remaining apostles lost his very close friend. ಬೇರೆ ಉಳಿದ ಎಲ್ಲ ಅಪೊಸ್ತಲರು ಆತನ ಒಂದು ಸ್ನೇಹಿತನನ್ನು ಕಳೆದುಕೊಂಡರು. The apostle John lost his brother. ಯೋಹಾನನು ಆತನ ಸಹೋದರನನ್ನು ಕಳೆದುಕೊಂಡನು. And Peter was now in prison. He was next in line to be killed. ಪೇತ್ರನು ಆ ಒಂದು ಸೆರೆಯ ಬಂಧನದಲ್ಲಿದ್ದಾನೆ ಮತ್ತು ಆತನಿಗೆ ಕೂಡ ಕೊಲ್ಲಲ್ಪಡಲಿದೆ. Herod killed James and was about to kill Peter. ಹೆರೋದನು ಯಾಕೋಬನನ್ನು ಕೊಂದನು ಮತ್ತು ಆತನು ಯೋಚಿಸುತ್ತಿದ್ದಾನೆ ಪೇತ್ರನನ್ನು ಕೂಡ ಮರಣದಂಡೆಯನ್ನು ವಿಧಿಸಲು. Herod was hoping it would put an end to this church activities. ಹೆರೋದನು ಯೋಚಿಸುತ್ತಿದ್ದಾನೆ ಈ ಒಂದು ಎಲ್ಲ ಸಭೆಯ ಕಾರ್ಯಗಳಿಗೆ ಮುಕ್ತಾಯ ಹಾಡಬೇಕೆಂದು. And the death of James seemed senseless in that time. ಇಲ್ಲಿ ಯಾಕೋಬನ ಒಂದು ಮರಣವು ಅದು ಜ್ಞಾನಹೀನವಾದ ಮರಣವಾಗಿ ಕಂಡು ಬರುತ್ತದೆ. And the arrest of Peter made even everything worse. ಆ ಒಂದು ಪೇತ್ರನ ಬಂಧನವು ಇನ್ನು ಎಲ್ಲ ಪರಿಸ್ಥಿತಿಗಳನ್ನು ಇನ್ನೂ ಕೆಟ್ಟದಾಗಿ ಮಾಡಿತು. The church could have been folded. ಆ ಒಂದು ಎಲ್ಲ ಸಭೆಯು ಮುಚ್ಚಬಹುದಾಗಿತ್ತು. They could have just said, well, God, let you have this happen. Now he is against us, so why we bother? ಸಭೆಯವರು ಹೇಳಬಹುದಾಗಿತ್ತು, ದೇವರೇ ಇದು ನಿನ್ನ ಚಿತ್ತದಿಂದ ನಡೆಯುತ್ತಿದೆಯೇನೋ, ಇದು ನಿನ್ನ ವಿರುದ್ಧವಾಗಿ ನಡೆಯುತ್ತಿದೆಯೇನೋ, ನಡೆಯಲಿ ಎಂದು. They could have just given up on God. ಅವರು ದೇವರಿಗೆ ಬಿಟ್ಟು ಬಿಡಬಹುದಾಗಿತ್ತು. But how did the church react for that? ಅಲ್ಲಿ ಸಭೆಯವರು ಅಲ್ಲಿ ಹೇಗೆ ಪ್ರತಿಕ್ರಿಯಿಸಿದರು? In chapter 12 verse 5 it says that tells us they were in constant prayer or they were in earnestly praying for the Peter. ಅಪೊಸ್ತಲರ ಕೃತ್ಯಗಳಲ್ಲಿ ಹೇಳ್ತದೆ 12ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತದೆ, ಅವರು ದೇವರ ಮೇಲೆ ಬಿಟ್ಟು ಬಿಡಲಿಲ್ಲ, ಅವರು ಎಲ್ಲರೂ ಒಟ್ಟಾಗಿ ಸೇರಿ ಬಂದು ಪೇತ್ರನಿಗಾಗಿ ಪ್ರಾರ್ಥನೆ ಮಾಡುತ್ತಿದ್ದರು. In verse 12 it says that they gathered together to pray. 12ನೇ ವಚನದಲ್ಲಿ ಹೇಳ್ತದೆ ಅವರೆಲ್ಲ ಒಟ್ಟಾಗಿ ಸೇರಿ ಸಭೆಯಾಗಿ ಬಂದರು ಪ್ರಾರ್ಥನೆ ಮಾಡಲು. James the apostle has been executed. ಯಾಕೋಬನಿಗೆ ಮರಣದಂಡನೆ ಆಯಿತು. And Peter is in the prison. ಪೇತ್ರನು ಸೆರೆ ಬಂಧನದಲ್ಲಿದ್ದಾನೆ. The Bible says till the church was praying constantly. In one translation it says earnestly they were praying. ಅವರು ಬಂಧನದಲ್ಲಿದ್ದರೂ ಕೂಡ ಸತ್ಯವದಲ್ಲಿ ಹೇಳ್ತದೆ ಅವರು ತುಂಬಾ ಹಂಬಲದಿಂದ ಅವರು ಪೇತ್ರನಿಗಾಗಿ ಪ್ರಾರ್ಥಿಸುತ್ತಿದ್ದರೆಂದು. And they were together it says. ಅವರೆಲ್ಲರೂ ಒಟ್ಟಾಗಿ ಸೇರಿ ಬಂದು ಪ್ರಾರ್ಥಿಸುತ್ತಿದ್ದರೆಂದು ಸತ್ಯವೇದ ಹೇಳ್ತದೆ. The tragedies did not divide them but brought them closer together. ಆ ಒಂದು ಕಷ್ಟಗಳು, ಆ ಒಂದು ದುರಂತ, ಆ ಒಂದು ದುಃಖ ಅವರಿಗೆ ಬೇರ್ಪಡಿಸಲಿಲ್ಲ. ಆದಾಗ್ಯೂ ಅದು ಒಂದು ದುರಂತ ಅವರೆಲ್ಲರಿಗೂ ಒಟ್ಟಾಗಿ ಸೇರಿ ಬರುವ ಹಾಗೆ ಮಾಡಿತು. And I'm sure that John was also among them who were gathered together. ಯೋಹಾನನು ಕೂಡ ಒಬ್ಬನಾಗಿದ್ದನು ಆ ಎಲ್ಲರಲ್ಲಿ. And John, who had lost his brother, still he is gathering together to pray. ಯೋಹಾನನು ತನ್ನ ಸಹೋದರನನ್ನು ಕಳೆದುಕೊಂಡರೂ ಕೂಡ ಆತನು ಎಲ್ಲರೊಟ್ಟಿಗೆ ಪ್ರಾರ್ಥನೆ ಮಾಡಲು ಬಂದನು. It says in tragedy we need to be together. ಈ ಒಂದು ಕಷ್ಟಗಳಲ್ಲಿ, ದುಃಖಗಳಲ್ಲಿ, ನೋವಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಬೇಕಾಗಿದೆ. It can either divide us or bring us closer together. ಈ ಒಂದು ದುರಂತ ನಮಗೆ ಬೇರ್ಪಡಿಸಲೂಬಹುದು, ನಮಗೆ ಒಟ್ಟಾಗಿ ಸೇರಿಸಲೂಬಹುದು. And second thing it says they were praying together. ಎರಡನೇದಾಗಿ ಹೇಳ್ತದೆ ಇಲ್ಲಿ ಅವರೆಲ್ಲರೂ ಒಟ್ಟಾಗಿ ಸೇರಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು. In this time of tragedy they did only one thing they could do, that is to pray. ಈ ಒಂದು ದುಃಖದ ಸಮಯದಲ್ಲಿ, ಈ ಒಂದು ಸಂಕಷ್ಟಗಳ ಪರಿಸ್ಥಿತಿಯಲ್ಲಿ ಅವರು ಮಾಡಬಹುದಾಗಿತ್ತೋ ಅದನ್ನೇ ಮಾಡಿದರು. ಅದೇನೆಂದರೆ ಅವರೆಲ್ಲರೂ ಒಟ್ಟಾಗಿ ಸೇರಿ ಬಂದು ಪ್ರಾರ್ಥನೆ ಮಾಡಿದರು. They knew that whatever it happened and would happen was in the hands of God. ಇದು ಒಂದು ದುರಂತ ಆಯಿತು, ಇದು ಒಂದು ದೇವರ ಕೈಯಲ್ಲಿತ್ತು. And they went to the only one who could intervene.
ಅವರು ದೇವರ ಬಳಿಗೆ ಹೋದರು, ಯಾರ ಕೈಯಿಂದ ಈ ಒಂದು ಕಷ್ಟಗಳು ಸಂಕಷ್ಟಗಳಿಗೆ ಪರಿಹಾರವಿದೆಯೋ. In tragedy, we need to pray together. ಈ ಒಂದು ದುರಂತಗಳಲ್ಲಿ, ಕಷ್ಟಗಳಲ್ಲಿ, ಈ ಒಂದು ಸಂಕಷ್ಟದ ಪರಿಸ್ಥಿತಿಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡಬೇಕಾಗಿದೆ. When things get out of our hands, ಯಾವಾಗ ನಮ್ಮ ಒಂದು ಪರಿಸ್ಥಿತಿಗಳು ನಮ್ಮ ಕೈ ಮೀರಿ ಹೋಗುತ್ತವೋ, we need to go to the one who has all things in his hands. ನಾವು ಆತನ ಯಾರ ಬಳಿಗೆ ಹೋಗಬೇಕು, ನಾವು ಎಲ್ಲವನ್ನು ಆತನ ಕೈಯಲ್ಲಿರುವಾಗ ದೇವರ ಬಳಿಯಲ್ಲಿ ಹೋಗಬೇಕಾಗಿದೆ. They never lost their faith in God. ಅವರಿಗೆ ದೇವರ ಮೇಲಿರುವ ಭರವಸೆಯನ್ನು ಕಳೆದುಕೊಳ್ಳಲಿಲ್ಲ. By staying together, it implies that they still had faith in one who brought them together. ಈ ಒಂದು ಒಟ್ಟಾಗಿ ಸೇರಿ ಬರುವ ಪ್ರಾರ್ಥನೆ ಸೂಚಿಸುತ್ತದೆ ಏನಂದ್ರೆ ಅವರಲ್ಲಿ ಇನ್ನೂ ನಂಬಿಕೆ ಇತ್ತು, ಆ ಒಂದು ದುರಂತಗಳಲ್ಲಿಯೂ ಕೂಡ ನಂಬಿಕೆ ಇತ್ತು, ದೇವರು ಏನಾದರೂ ಮಾಡಬಹುದೆಂದು ಆತನ ಮೇಲೆ ಅವರು ನಂಬಿಕೆ ಇಟ್ಟಿದ್ದರು. By praying, it implies that they still had faith on God, that God would hear and answer their prayers. ಈ ಒಂದು ದುರಂತಗಳಲ್ಲಿ ಅವರೆಲ್ಲರಿಗೂ ಭರವಸೆ ಇತ್ತು, ದೇವರು ನಮಗೆ ಕೇಳುತ್ತಾನೆ, ನಮ್ಮ ಒಂದು ಪ್ರಾರ್ಥನೆಯನ್ನು ಕೇಳುತ್ತಾನೆ, ಅದಕ್ಕೆ ಉತ್ತರವನ್ನು ಕೊಡುತ್ತಾನೆಂದು. Tragedy does not separate us from God. ಆ ಒಂದು ಕಷ್ಟಗಳು, ದುಃಖಗಳು, ಏನೇ ಒಂದು ಸಂಕಷ್ಟದ ಪರಿಸ್ಥಿತಿಗಳು ನಮ್ಮನ್ನು ದೇವರಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. Even though we might not know why, we can still trust in the one who is in control of all things. ನಮಗೆ ಯಾಕೆ ಈ ಒಂದು ಪರಿಸ್ಥಿತಿಗಳು ನಮಗೆ ಯಾಕೆ ಆಗುತ್ತಿದೆ ಅಂತ ನಮಗೆ ತಿಳಿದಿಲ್ಲದಿದ್ದರೂ ನಾವು ದೇವರ ಮೇಲೆ ಭರವಸೆವಿಡಬೇಕಾಗಿದೆ. Because in Romans chapter 8 verse 28 it says, and we know that for those who love God all things work together for good for those who are called according to his purpose. ಇಲ್ಲಿ ಸತ್ಯವೇದದಲ್ಲಿ ರೋಮಾಪುರದವರ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ರಲ್ಲಿ ಹೇಳ್ತದೆ, ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಒಳ್ಳೆಯದಕ್ಕಾಗಿಯೇ ಆಗುವುದೆಂದು ನಮಗೆ ತಿಳಿದಿದೆ. As people of God, we can have faith on God. ದೇವರ ಜನರಾಗಿರುವ ನಾವು ದೇವರ ಮೇಲೆ ಭರವಸೆವಿಡಬೇಕು. He will take even through tragedy and cause something good to come out of it. ಆತನು ನಮಗೆ ಸಂಕಷ್ಟಗಳಿಂದ, ಕಷ್ಟಕರವಾದ ಹಾದಿಯಿಂದ ಒಯ್ದರೂ ಕೂಡ ಅದರಿಂದ ಒಂದು ಒಳ್ಳೆಯದನ್ನು ನಮಗೆ ಕೊಡುವ ಆತನಾಗಿದ್ದಾನೆ. And we need to learn that life is short. ನಾವು ಕಲಿಯಬೇಕಾಗಿದೆ ಈ ಒಂದು ಜೀವಿತ ತುಂಬಾ ಚಿಕ್ಕದೆಂದು. No matter your age, life is short. ನಿಮ್ಮ ಒಂದು ವಯಸ್ಸಿನ ಒಂದು ಅರಿವಿಲ್ಲದೆ ಈ ಒಂದು ನಮ್ಮ ಒಂದು ಜೀವಿತ ಅದು ಚಿಕ್ಕದಾಗಿದೆ. We all need to be ready for whatever may come in life. ನಾವೆಲ್ಲರೂ ಸಿದ್ಧರಾಗಿರಬೇಕಾಗಿದೆ ನಮ್ಮ ಜೀವಿತದಲ್ಲಿ ಏನೇ ಬಂದರೂ ಅದನ್ನು ಎದುರಿಸಲು. The way to be ready is to come to Jesus Christ. ನಾವು ಸಿದ್ಧರಾಗಿರಬೇಕಾಗಿದೆ ಯೇಸು ಕ್ರಿಸ್ತನ ಬಳಿಯಲ್ಲಿ ಬರಲು. And we see in the John chapter 9 Jesus never answered that question, but he gave the solution to that born blind. ಇಲ್ಲಿ ನಾವು ನೋಡ್ತೇವೆ ಸತ್ಯವೇದದಲ್ಲಿ ಯೋಹಾನ 9ನೇ ಅಧ್ಯಾಯದಲ್ಲಿ ನೋಡ್ತೇವೆ ಯೇಸು ಕ್ರಿಸ್ತನು ಅದಕ್ಕೆ ಒಂದು ಉತ್ತರ ಕೊಡಲಿಲ್ಲ, ಅದಕ್ಕೆ ಪರಿಹಾರ ಕೊಟ್ಟನೆಂದು. And the best part of is that born blind he was obedient to Jesus words. ಇಲ್ಲಿ ಒಂದು ಉತ್ತಮ ಅಂಶವೇನಾಗಿದೆ ಅಂದ್ರೆ ಆ ಒಂದು ಹುಟ್ಟು ಕುರುಡನು ಅಲ್ಲಿ ಯೇಸು ಕ್ರಿಸ್ತನಿಗೆ ವಿಧೇಯನಾದನು. Jesus said to him, go and wash your eyes and come back. ಯೇಸು ಕ್ರಿಸ್ತನು ಆತನಿಗೆ ಹೇಳಿದನು, ಹೋಗಿ ನಿನ್ನ ಕಣ್ಣುಗಳನ್ನು ತೊಳೆದುಕೊಂಡು ಬಾ ಎಂದು. And he believed the word of Jesus. Even though he was blind, he went to the that water and he washed his eyes. The Bible says he began to see and he came back seeing. ಇಲ್ಲಿ ಆತನು ಹುಟ್ಟು ಕುರುಡನಾಗಿದ್ದರೂ ಕೂಡ ಆತನು ಯೇಸು ಕ್ರಿಸ್ತನು ಹೇಳಿದ ಒಂದೇ ಒಂದು ಮಾತಿಗೆ ವಿಧೇಯನಾಗಿ ಆ ಒಂದು ಸಿಲುವು ಕೊಳಕ್ಕೆ ಹೋಗಿ ತನ್ನ ಕಣ್ಣುಗಳನ್ನು ತೊಳೆದುಕೊಂಡು ಬಂದನು. ಮತ್ತೆ ಬರುವಾಗ ಆತನು ನೋಡುತ್ತಾ ಬಂದನು. Maybe our situation is very, very, very tough. ನಮ್ಮ ಎಲ್ಲಾ ಪರಿಸ್ಥಿತಿಗಳು ತುಂಬಾ ಕಷ್ಟಕರವಾಗಿದ್ದರು. Maybe we are experiencing worse things in our life. ನಾವು ಅನುಭವಿಸುತ್ತಿರಬಹುದು ನಾವು ಕಷ್ಟಕರವಾದ ಒಂದು ಪರಿಸ್ಥಿತಿಗಳನ್ನು. Every time we want to know why it is happening. ಪ್ರತಿ ಸಾರಿ ನಾವು ತಿಳಿದುಕೊಳ್ಳಲು ಇಚ್ಛಿಸುತ್ತೇವೆ ಯಾಕೆ ಇದು ನನ್ನೊಟ್ಟಿಗೆ ಆಯ್ತು ಎಂದು. Sometimes we don't get the answers. ಕೆಲವೊಂದು ಸಾರಿ ನಮಗೆ ಉತ್ತರ ಸಿಗುವುದಿಲ್ಲ. But we have a good news. ಆದರೆ ನಮಗೆ ಒಂದು ಶುಭ ಸಂದೇಶವಿದೆ. But Jesus can give us the solution. ದೇವರು ಯೇಸು ಕ್ರಿಸ್ತನು ನಮಗೆ ಉತ್ತರ ಕೊಡಬಹುದು, ಪರಿಹಾರ ಕೊಡಬಹುದು. Whatever may be our life, ನಮ್ಮ ಜೀವಿತದಲ್ಲಿ ಏನೇ ಆಗಿರಬಹುದು, Jesus can give the solution. ಯೇಸು ಕ್ರಿಸ್ತನು ನಮಗೆ ಪರಿಹಾರ ಕೊಡಬಹುದು. Has that born blind submitted and surrendered himself to Jesus? ಹೇಗೆ ಆ ಹುಟ್ಟು ಕುರುಡನು ತನ್ನನ್ನು ತಾನೇ ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟನು. And he began to see.
ಮತ್ತು ಆತನು ನೋಡಲ್ಪಟ್ಟನು. Today, if you surrender your life to Jesus, ಈ ದಿನದಂದು ಈ ಹೊತ್ತು ನೀವು ನಿಮ್ಮ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟರೆ, if you surrender your work, your family, whatever maybe you are going through, if you surrender and obey the simple command of Jesus, ನೀವು ನಿಮ್ಮ ಜೀವಿತವನ್ನು, ನಿಮ್ಮ ಕೆಲಸವನ್ನು, ನಿಮ್ಮ ಕುಟುಂಬವನ್ನು ಯೇಸು ಕ್ರಿಸ್ತನ ಕೈಯಲ್ಲಿ ಒಪ್ಪಿಸಿಕೊಟ್ಟರೆ, God can do miracles in your life. ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು What ಮಾಡುತ್ತಾನೆ. he has done to that born blind, he can give you the solution to you also. ಆತನ ಹುಟ್ಟು ಕುರುಡನಿಗೆ ಏನು ಅದ್ಭುತ ಮಾಡಿದನೋ ಅದೇ ಒಂದು ಪರಿಹಾರವನ್ನು ನಿಮ್ಮ ಜೀವಿತದಲ್ಲಿ ಕೂಡ ಕೊಡಬಹುದು. Don't go in search of answers. ಉತ್ತರಗಳ ಹಿಂದೆ ಹೋಗಬೇಡಿರಿ, Come to the solution. ಪರಿಹಾರದಲ್ಲಿ ಬನ್ನಿರಿ. Jesus Christ is the Savior. ಯೇಸು ಕ್ರಿಸ್ತನೇ ರಕ್ಷಕನು. He can give you the solution. ಆತನು ಪರಿಹಾರ ಕೊಡಬಹುದು. He can heal your disease. ಆತನು ನಿಮಗೆ ಸ್ವಸ್ಥಪಡಿಸಬಹುದು. He can deliver you from the oppressions. ಆತನು ನಿಮಗೆ ಬಂಧನದಿಂದ ಬಿಡಿಸಬಹುದು. He can deliver you from all the fearful situations. ಆತನು ನಿಮಗೆ ಎಲ್ಲ ಭಯಭರಿತ ಸ್ಥಿತಿಗಳಿಂದ ಬಿಡಿಸಬಹುದು. He can deliver you from all satanic powers. ಈ ಒಂದು ಆತನು ಸೈತಾನನ ಎಲ್ಲ ಒಂದು ಶಕ್ತಿಗಳಿಂದ ಯೇಸು ಕ್ರಿಸ್ತನು ಬಿಡುಗಡೆ ಪಡಿಸಬಹುದು. Because he came to save the people. ಯಾಕಂದ್ರೆ ಆತನು ಜನರನ್ನು ರಕ್ಷಿಸಲಿಕ್ಕೆ ಬಂದಾತನು. Today, if you call Jesus by faith, ನೀವು ಈ ದಿನ ನೀವು ಯೇಸು ಕ್ರಿಸ್ತನನ್ನು ನಂಬಿಕೆ ಒಟ್ಟಿಗೆ ಕೂಗಿದರೆ, he will give you the solution. ಆತನು ನಿಮಗೆ ಪರಿಹಾರ ಕೊಡುವ He ಆತನಾಗಿದ್ದಾನೆ. will give you the ಆತ solution. ನಿಮಗೆ ಪರಿಹಾರ ಕೊಡುವ ಆತನಾಗಿದ್ದಾನೆ. Wherever you are, maybe. Wherever might be. ನೀವೆಲ್ಲೇ ಇರಬಹುದು, ಯಾವುದೇ ಒಂದು ಸ್ಥಿತಿಯಲ್ಲಿ ಇರಬಹುದು, Surrender your life to Jesus. ನಿಮ್ಮ ಒಂದು ಜೀವಿತವನ್ನು ಯೇಸು ಕ್ರಿಸ್ತನಿಗೆ Now ಒಪ್ಪಿಸಿಕೊಡಿ. we are going to pray. ನಾವು ಈಗ ಪ್ರಾರ್ಥನೆ ಮಾಡೋಣ. We are going to pray the Lord Jesus. ನಾವು ಈಗ ಪ್ರಾರ್ಥನೆ ಮಾಡೋಣ ಯೇಸು ಕ್ರಿಸ್ತನಿಗೆ. Surrender your life. ನಿಮ್ಮ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡಿರಿ. Tell to the Lord Jesus, ಯೇಸು ಕ್ರಿಸ್ತನಿಗೆ ಹೇಳಿರಿ, Jesus, come into my life. ಯೇಸು ಕ್ರಿಸ್ತನೇ ನನ್ನ ಜೀವಿತದಲ್ಲಿ ಬಾ I ಎಂದು. surrender my life to you. ನನ್ನ ಜೀವಿತವನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತೇನೆ. I don't know what is happening in my life. ನನಗೆ ಗೊತ್ತಿಲ್ಲ ನನ್ನ ಜೀವಿತದಲ್ಲಿ ಏನಾಗುತ್ತದೆ ಎಂದು. I don't know why it is happening. ನನಗೆ ಗೊತ್ತಿಲ್ಲ ಯಾಕೆ ಇದು ಆಗುತ್ತದೆ ಎಂದು. But today I believe ಆದ್ರೆ ತಂದೆ ದೇವರೇ, ನಾನು you ನಂಬುತ್ತೇನೆ, can give the solution to my problems. ನೀನು ನನಗೆ ಪರಿಹಾರ ಕೊಡಬಹುದು ನನ್ನ ಎಲ್ಲಾ ಕಷ್ಟಗಳಿಗೂ. Father, in the name of Jesus we pray. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸ್ತೇವೆ. You are same yesterday, today and forever. ನೀನು ಇಂದು ಎಂದು ಎಂದೆಂದಿಗೂ ಒಂದೇ ಆಗಿರುವ ಆತನಾಗಿದೀಯಾ. We see in your word that by your stripes we are healed. ನಾನು ನಿನ್ನ ವಾಕ್ಯದಲ್ಲಿ, ನಿನ್ನ ವಾಕ್ಯ ಹೇಳುತ್ತದೆ ಕರ್ತನೆ, ಯೇಸು ಕ್ರಿಸ್ತನ ಬಾಸುಂಡೆಗಳಿಂದ ನಾವು ಸ್ವಸ್ಥರಾಗಿದ್ದೇವೆ. Right now we pray, whoever might be watching, whoever will watch afterwards, we pray in the name of Jesus. ಈ ಹೊತ್ತೆ ನಾವು ಪ್ರಾರ್ಥಿಸ್ತೇವೆ ತಂದೆ ದೇವರು, ಯಾರ್ಯಾರು ಇವಾಗ ಈ ಒಂದು ಸಂದೇಶವನ್ನು ನೋಡ್ತಾ ಇದ್ದಾರೋ, ಆಮೇಲೆ ನೋಡುತ್ತಾರೋ, ಅವರೆಲ್ಲರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ. Let there be a solution in their lives. ಅವರ ಜೀವಿತದಲ್ಲಿ ಪರಿಹಾರ ಇಳಿದು ಬರಲಿ. Let there be healings in their life. ಅವರ ಜೀವಿತದಲ್ಲಿ ಸ್ವಸ್ಥತೆ ಇಳಿದು ಬರಲಿ. Let there be deliverance in their life. ಅವರ ಜೀವಿತದಲ್ಲಿ ಬಂಧನಗಳು ಮುರಿಯಲ್ಪಡಲಿ. From all the bondages, ಎಲ್ಲ ಬಂಧನಗಳು, from all the addictions, ಎಲ್ಲ ಒಂದು ಕೆಟ್ಟ ಚಟಗಳಿಂದ we break it in the name of Jesus. ಅವೆಲ್ಲವನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಮುರಿಯುತ್ತೇವೆ. If there is suffering in their life, ಅವರ ಒಂದು ಜೀವಿತದಲ್ಲಿ ಕಷ್ಟವಿದೆಯೋ, if they are going in their life through the tragedy, ಅವರ ಒಂದು ಕಷ್ಟಗಳಿಂದ, ದುರಂತದ ದುಃಖದ ಒಂದು ಪರಿಸ್ಥಿತಿಗಳಿಂದ ಹಾದು ಹೋಗುತ್ತಿದ್ದಾರೋ, let there be a solution in their lives. ಅವರ ಜೀವಿತದಲ್ಲಿ ಪರಿಹಾರ ಇಳಿದು ಬರಲಿ ತಂದೆ We ದೇವರೇ. bless them in the name of Jesus. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಅವರಿಗೆ ಆಶೀರ್ವದಿಸುತ್ತೇವೆ Let ಕರ್ತನೇ. the hand of God come upon them. ದೇವರ ಒಂದು ನೀತಿಯ ಹಸ್ತ ಅವರ ಮೇಲೆ ಇಳಿದು ಬರಲಿ. Let the healing power come upon them. ಸ್ವಸ್ಥತೆಯ ಶಕ್ತಿ ಅವರ ಮೇಲೆ ಇಳಿದು ಬರಲಿ. Let the deliverance come upon them. ಆ ಒಂದು ಬಿಡುಗಡೆ ಅವರ ಮೇಲೆ ಇಳಿದು ಬರಲಿ. Jesus can give the solution. ಯೇಸು ಕ್ರಿಸ್ತನು ಪರಿಹಾರ ಕೊಡುವ ಆತನು. In mighty name of Jesus, ಯೇಸು ಕ್ರಿಸ್ತನ ನಾಮದಲ್ಲಿ we pray. ಪ್ರಾರ್ಥಿಸುತ್ತೇವೆ. Amen. ಆಮೆನ್, ಆಮೆನ್. God bless you. ಎಲ್ಲರಿಗೂ ದೇವರು ಆಶೀರ್ವದಿಸಲಿ. Be connected with the church. ಸಭೆಯೊಟ್ಟಿಗೆ ನೀವೆಲ್ಲರೂ ಸಭೆಯೊಟ್ಟಿಗೆ ಇರುವಂತರಾಗಿರಿ. Come together to pray. ಒಂದು ಪ್ರಾರ್ಥನೆಯಲ್ಲಿ ಒಟ್ಟಾಗಿ ಬರುವಂತರಾಗಿರಿ. Stay together. ಒಟ್ಟಾಗಿರುವಂತರಾಗಿರಿ. God is going to do miracles. ದೇವರು ಅದ್ಭುತಗಳನ್ನು ಮಾಡುವಾತನಾಗಿದ್ದಾನೆ. God bless you. ದೇವರು ಆಶೀರ್ವದಿಸಲಿ. Amen. ಆಮೆನ್, ಆಮೆನ್.